ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ಟೈಟಲ್ಲು ತಮ್ನೈಲು ನೋಡಿ ಗೊತ್ತಾಗಿರುತ್ತೆ ಏನು ವಿಡಿಯೋ ಮಾಡ್ತಾಯಿದ್ದೀವಿ ಅಂತ. ಹೌದು, ಇತ್ತೀಚೆಗೆ ದಾಳಿಂಬೆ ಬೆಳೆ ತುಂಬ ಹೆಸರು ಮಾಡ್ತಾಯಿದೆ, ತುಂಬ ಕಡೆ ಹಾಕ್ತಾಯಿದ್ದಾರೆ. ಅದನ್ನು ಹಾಕೋ ರೀತಿ ಕೆಲವೊಂದು ಯಾವ ವಿಡಿಯೋದಲ್ಲೂ ತೋರಿಸಿಲ್ಲ. ಅದು ಬಂದ ಮೇಲೆ ಲಾಭ ಹೆಂಗೆ ಬಂದಿದೆ, ನಷ್ಟ ಏನಾಗಿದೆ ಅದ್ರ ಬಗ್ಗೆ ಮಾತ್ರನೇ ತೋರಿಸಿದ್ದಾರೆ. ನಾನು ನಿಮಗೆ ಎ ಟು ಝೆಡ್ ಅಂದರೆ ಅದನ್ನು ಹಾಕೋ ರೀತಿಯಿಂದ, ಇವಾಗ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಹಾಕ್ತಿರೋ ರೀತಿ ಒಂದು 2 to 3 ಟೈಪ್ಸ್ ಇದೆ. ಅದನ್ನು 3 ಟೈಪು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಈ ವಿಡಿಯೋ ಕಂಪ್ಲೀಟ್ ಅದೇ ಆಗಿರುತ್ತೆ. ಇದೊಂಥರ ಇನ್ಫಾರ್ಮೇಟಿವ್ ವಿಡಿಯೋ ಥರ ಮಾಡಬೇಕು ಅಂತ ನಾನು ಮಾಡ್ತಾ ಇರೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇ ರೀತಿ ಮಾಡಿರೋದು. ಇದು ಹೆಂಗಪ್ಪ ಅಂದರೆ, ಇದು ಟ್ಯಾಕ್ಟ್ರಲ್ಲಿ ಹೊಡೆಯೋದು ಬರುತ್ತೆ ಈ ರೀತಿ, ಬೆಡ್ಡಿಂಗ್ ಹಾಕೋದು ಅಂತ ಹೇಳ್ತಾರೆ ಇದಕ್ಕೆ. ಇದು ಟ್ಯಾಕ್ಟ್ರಲ್ಲಿ ಹೊಡೆದಿರೋದು ಪೂರ್ತಿ. ಇದು ಇಲ್ಲಿಂದ ಇಲ್ಲಿಗೆ 14 ಅಡಿ ಇದೆ. ಯಾವ ರೀತಿ ಮಾಡಿದ್ವಿ ಅಂದರೆ, ಫಸ್ಟು ಇಲ್ಲಿಂದ ಹಿಂಗೊಂದು ತಂತಿ ಕಟ್ಕೊಬೇಕು, ಪ್ಲಸ್ ಹಿಂಗೊಂದು ತಂತಿ ಕಟ್ಕೊಂಡು ಲೆವೆಲ್ ನೋಡ್ಕೊಬೇಕು. ನಿಮ್ಮದು 4 ಸೈಡು ಯಾವ ಕಾರ್ನರ್ ಬರುತ್ತೆ ಅಂತ. ಇದು ಎಕ್ಸ್ಟ್ರಾ ಬಂದಿತ್ತು, ಸೊ ಇದು ಎಕ್ಸ್ಟ್ರಾ ಬಂದಿತ್ತು. ಇಲ್ಲಿ ನಾವು ಹೆಂಗೆ ಮಾಡ್ಕೊಂಡಿದ್ದೀವಿ ಅಂದರೆ, ಅಲ್ಲಿಂದ 10 ಅಡಿಗೆ ಮಾಡಿದ್ದೀವಿ. ಇದು 10 ಅಡಿಗೆ ಒಂದೊಂದು ಟೇಪ್ ಹೊಡ್ಕೊಂಡಿದ್ದೀವಿ. 10 ಅಡಿಗೆ ಈ ರೀತಿ ಒಂದು ಟೇಪ್ ಹೊಡ್ಕೊಂಡಿದ್ದೀವಿ. ಅದಕ್ಕೆ ಒಂದೊಂದು ಕಡ್ಡಿ ನೆಟ್ಟಿದ್ದೀವಿ. ಕಡ್ಡಿ ನೋಡಿದ್ರೆ ಸ್ಟ್ರೈಟ್ ಕಾಣಿಸುತ್ತೆ ನೋಡಿ, ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ. ಪ್ಲಸ್ ಹಿಂಗೆ ನೋಡಿದ್ರೂ ಅಷ್ಟೇ ಸ್ಟ್ರೈಟ್ ಕಾಣಿಸುತ್ತೆ ಕಡ್ಡಿಗಳು, ಅಲ್ಲಿಂದ ಅಲ್ಲಿವರೆಗೂ. ತಂತಿ ಕಟ್ಕೊಂಡು ಅಳತೆ ಮಾಡ್ಕೊಂಡಿರೋದು. ಅದು ಇಲ್ಲಿಂದ ಈ ಕಡ್ಡಿಯಿಂದ ಆ ಕಡ್ಡಿ, ಅಂದರೆ ಈ ಗಿಡದಿಂದ ಆ ಗಿಡ 10 ಅಡಿ ಬರುತ್ತೆ. ಈ ಸ್ಪೇಸು 14 ಅಡಿ ಇದೆ. ಇದು ಮೇಯ್ನ್ ಸ್ಪೇಸ್. ಹೆಂಗೆ ಅಂದರೆ 14 ಅಡಿ ನಿಮ್ಮ ಟ್ಯಾಕ್ಟ್ರ್ ಹೋಗೋದಕ್ಕೆ, ಔಷಧಿ ಹೊಡೆಯೋದಕ್ಕೆ, ಆ ಕಡೆನೂ ಅಷ್ಟೇ ಸೈಡಲ್ಲಿ ಏನಾದ್ರು ಮೆಟ್ರಲ್ ಹಾಕ್ಕೊಳ್ಳೋದಕ್ಕೆ, ಇದು ಮಾಡೋದಕ್ಕೆ ಬೇಕೇ ಬೇಕು ಜಾಗ. ಮೇಯ್ನು ಟ್ಯಾಕ್ಟ್ರ್ ಓಡಾಡೋದಕ್ಕೆ ಸೆಂಟ್ರಲ್ 14 ಅಡಿ ಬೇಕು ಅಂತೇಳಿ ಮಾಡಿರೋದು. ಮುಂಚೆ ಎಲ್ಲ 9 ಅಡಿ 10 ಅಡಿ ಹಿಂಗೆ ಮಾಡೋರಂತೆ. ಈಗ 14 ಅಡಿ 10 ಅಡಿನೂ ಇಲ್ಲ, 14 ಅಡಿ ಮಾಡ್ತಾಯಿದ್ದಾರೆ ಈಗ. 14 ಅಡಿ ಏನಕ್ಕೆ ಅಂದರೆ, ಸಖತ್ತು ಜಾಸ್ತಿ ಇದ್ದು ಒಂದೇ ಫ್ಲ್ಯಾಟಲ್ಲಿ ಒಂದು 10-15 ಎಕರೆ 20 ಎಕರೆ ಹಿಂಗೆ ಮಾಡ್ತವ್ರೆ ಅಂದರೆ ಅವ್ರು ಮಾಡ್ತಾರೆ. ಬಟ್ ಒಂದು 4-5 ಎಕರೆ ಈ ರೀತಿ ಮಾಡೋರು ಯಾರೋ ಅಷ್ಟೊಂದು ಮಾಡಲ್ಲ ಅಂತ ನನ್ನ ಐಡಿಯಾ. ನಮ್ಮ ಕಡೆ ಮಾಡಿರೋರೆಲ್ಲ 14 ಅಡಿ 10 ಅಡಿಗೆ ಮಾಡಿರೋದು ಎಲ್ಲರೂ ಆಲ್ಮೋಸ್ಟು. ನಾವು ಹಂಗೇ ಸೇಮು. ಬಟ್ ಇದು ಹೆಂಗೆ ಮಾಡಿರೋದಂದರೆ, ಈ ಬೆಡ್ಡಿಂಗ್ ಟ್ಯಾಕ್ಟ್ರಲ್ಲಿ ಮಾಡಿರೋದು. ಇದೇ ರೀತಿ JCBಯಲ್ಲಿ ಮಾಡ್ತಾರೆ. JCBಯಲ್ಲಿ ಹೆಂಗೆ ಅಂದರೆ, ಗುಂಡಿ ತೋಡಿ ಹಂಗೆ ಕೈಯಲ್ಲಿ ಬೆಡ್ಡಿಂಗ್ ಮಾಡ್ತಾರೆ. ಪ್ಲಸ್ಸು ಇದೇ ಥರ ದೊಡ್ಡ ಬೆಡ್ಡಿಂಗ್ಗಳು ಇರುತ್ತೆ. ಅಂದರೆ ಫುಲ್ಲು ಹೈಟ್ ಹಾಕ್ಬಿಟ್ಟು ಅಲ್ಲಿಗೆ ಟಾರ್ಪಲ್ ಹಾಕ್ತಾರೆ ಫುಲ್ ಮೇಲ್ಗಡೆ ನೀರು ಹೋಗೋ ರೀತಿ. ಅಂದರೆ ಹಿಂಗಿಂಗೂ ಡೌನ್ ಮಾಡ್ಕೊಬೋದು, ಹಿಂಗಿಂಗೂ ಮಾಡ್ಕೊಬೋದು. ನಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ, ಹೆಂಗೆ ಉದ್ದ ಇರುತ್ತೆ ಹಂಗಂಗೆ ಮಾಡ್ಕೊಂಡ್ರೆ ಒಳ್ಳೆಯದು. ನಾವು ಹಿಂಗಿಂಗೆ ಮಾಡಿಸಿದ್ದೆ. ಆ್ಯಕ್ಚುಲಿ ಹಿಂಗಿಂಗೆ ಮಾಡಬೇಕಂತ ಇದ್ದಿದ್ದು ನಾನು. ಹಿಂಗಿಂಗೆ ಮಾಡಿಸಿದ್ವಿ ಕೊನೆಗೆ. ಅದು ಪೂರ್ವ ಪಶ್ಚಿಮ ಇರಬೇಕು ಅಂತ ಏನೋ ಆ ರೀತಿ ಇದು ಮಾಡ್ಕೊಂಡು ಮಾಡಿದ್ರು. ಕಡ್ಡಿ ನೆಟ್ಟಿರೋದು ಹಿಂಗೆ ಕಾಣಿಸುತ್ತೆ ನೋಡಿ, ಇಲ್ಲಿಂದ ಸ್ಟ್ರೈಟ್. ಇದು ಸಿಂಗಲ್ ನೇಗ್ಲು ಬರುತ್ತೆ. ಅಂದರೆ ಆ ಕಡೆ ಈ ಕಡೆ ಎರಡು ಸೇರಿ ಟ್ಯಾಕ್ಟ್ರಿ ಅಟ್ ಎ ಟೈಮ್ ಹಿಂಗೆ ಹಾಕ್ಕೊಂಡು ಹೋಗೋದು ಈ ರೀತಿ. ಹಿಂಗೆ ಒಂದು ರೌಂಡ್ ಹೋಗಿ ಮತ್ತು ಅದೇ ಲೈನಲ್ಲೇ ಸೇಮ್ ಆ ಕಡೆಯಿಂದ ಬರ್ತಾರೆ. ಈ ರೀತಿ 2 ಫ್ಲ್ಯಾಟಲ್ಲಿ ಮಾಡಿಸಿದ್ದೀವಿ ನಾವು, ಇದೊಂದು ಇನ್ನೊಂದು. ಅಲ್ಲಿ ಇನ್ನೊಂದು ಕಡೆ ಹೋಗಿ ತೋರಿಸ್ತೀನಿ ನಿಮಗೆ, ಇನ್ನೊಂದು ಕಡೆ ಯಾವ ರೀತಿ ಐತೆ ಅಂದರೆ ಅಲ್ಲಿ ಯಾವ ರೀತಿ ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇದು ಫಸ್ಟ್ ಇವಾಗ ಬೆಡ್ಡಿಂಗ್ ಆಗೈತೆ, ನೆಕ್ಸ್ಟು ಗೊಬ್ಬರ ಹೊಡಿಸ್ಬೇಕು, ಪೈಪ್ಲೈನ್ ಹೊಡಿಸ್ಬೇಕು. ಪೈಪ್ಲೈನು ಇವತ್ತು ಹೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. JCBನೂ ಬಂದಿತ್ತು. ಫಸ್ಟು ಗೊಬ್ಬರ ಏರಿಸ್ಬಿಟ್ಟು ಆಮೇಲೆ ಪೈಪ್ಲೈನ್ ಹೊಡ್ಸೋಣ. ಈ ಪೈಪ್ಲೈನ್ ಹೊಡ್ಸಿರೋ ದಾರಿಯಲ್ಲಿ ಮತ್ತೆ ಟ್ಯಾಕ್ಟ್ರ್ ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಯೋಚನೆ ಮಾಡ್ತೀನಿ. ಅದೇ ಫೋನ್ ಮಾಡಿದ್ರು ಇವಾಗ. ನೆನ್ನೆ ಈ ಟೇಪು ಮತ್ತು ಇದು ಬಿಟ್ಟೋಗ್ಬಿಟ್ಟಿದ್ವಿ, ಇಲ್ಲೇ ಮರೆತು. ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ ನಾನು. ಇವಾಗ ಗೊಬ್ಬರ ಏರೋದಕ್ಕೆ ಕೈಲಿ ಏರೋದಾ JCBಯಲ್ಲಿ ಏರೋದಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಇವಾಗ ಇದು ತಗೊಂಡೋಗಿ ಅಲ್ಲಿ ಇನ್ನೊಂದು ತೋರಿಸ್ತೀನಿ. ಇನ್ನೊಂದು ಯಾವ ರೀತಿ ಅಂದರೆ, ಸೇಮ್ ಇದೇ ಥರನೇ ಅದೂ ಕಡ್ಡಿ ಹಾಕಿ ಮಾರ್ಕ್ ಮಾಡಿನೇ ಮಾಡಿರೋದು.
ಆದರೆ ಅದು JCBಯಲ್ಲಿ ಗುಂಡಿ ಹೊಡೆಸಿ ಮಾಡ್ತಾರೆ. ಅದನ್ನು ತೋರಿಸ್ತೀನಿ ಬನ್ನಿ ನಿಮ್ಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಇದು ಒನ್ ಟೈಪು. ಸುಮಾರು ಒಂದು 4-5 ಥರ ಮಾಡ್ತಾರೆ. ಕೆಲವೊಂದು ಜಾಗಗಳಲ್ಲಿ ಕೆಲವೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಆಲ್ಮೋಸ್ಟ್ ಇದೇ ರೀತಿ ಮಾಡ್ತಾಯಿರೋದು. JCBಯಲ್ಲಿ ಗುಂಡಿ ಹೊಡೆಸಿ ಜಾಸ್ತಿ ಮಾಡಿರೋರು. ಬಟ್ ಈಗ ಈ ವರ್ಷದಿಂದ ಈ ಥರ ಬೆಡ್ಡಿಂಗ್ ಹಾಕೋದಕ್ಕೆ ಟ್ಯಾಕ್ಟ್ರಿ ಬಂದಿದೆ. ಇದೇ ಸೇಮ್ ನೀವು ಕೈಯಲ್ಲಿ ಇಷ್ಟು ಎತ್ತರ ಹಾಕಬೇಕು ಅಂದರೆ ಜನಗಳ ಕೈಯಲ್ಲಿ ಎಷ್ಟೊತ್ತು ಬೇಕು ಗೊತ್ತಾ? ಗುದ್ಲಿಯಲ್ಲಿ ಹಾಕಿ ಇದು ಮಾಡೋದಕ್ಕೆ ಸಖತ್ ಟೈಮ್ ಬೇಕು. ಅದಕ್ಕೋಸ್ಕರ ಚೆನ್ನಾಗಿದೆ ಆಪ್ಷನ್ನು. ಇನ್ನೊಂದು ಸ್ವಲ್ಪ ಎತ್ತರ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಗೊಬ್ಬರ ಹಾಕಿ ಮತ್ತೆ ಮಣ್ಣು ಹಾಕಿ ಅದೆಲ್ಲ ಎಕ್ಸ್ಟ್ರಾ ಮಾಡೋ ಅಷ್ಟರಲ್ಲಿ ಇದಾಗುತ್ತೆ. ಅದು ತೋರಿಸ್ತಿದ್ದು ಬನ್ನಿ. JCB ಗುಂಡಿ ತೋರಿಸಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವುದ್ಯಾವುದು ಬೇರೆ ಬೇರೆ ಚೇಂಜಸ್ ಏನೇನೈತೆ ಅಂತೇಳಿ. ನಾನಲ್ಲೇ ಬಿಟ್ಟು ಇದ್ದೀನಿ. ಓನ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಇಲ್ಲೂ ಸೇಮ್ ಅದೇ ರೀತಿ ಅದೇ ಪ್ಲಾನೇ. ಇದು ಇನ್ನೊಂದು ನಮ್ಮದೇ. ಇಲ್ಲೂ ಹಂಗೆ ಒಂದು ಕಡೆ ತಂತಿ ಕಟ್ಕೊಂಡಿದ್ವಿ, ಇನ್ನೊಂದು ಕಡೆಗೆ ಟೇಪ್ ಹಾಕ್ಕೊಂಡು ಕಡ್ಡಿಯಲ್ಲಿ ಇಲ್ಲಿ ಮಾರ್ಕ್ ಮಾಡಿರೋದು ನೋಡಿ. ಸೇಮ್ ಅದೇ ಪ್ಲಾನಲ್ಲೇ ಮಾಡ್ರಿ. ನಮ್ಮದು ಎರಡೂ ಇದೇ ಥರ ಮಾಡಿರೋದು. ಇಲ್ಲೇ ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಐತೆ. ಅದು ಹೆಂಗೈತೆ ತೋರಿಸ್ತೀನಿ ಮನೆ. ಅದು ಸೇಮ್ ಇದೇ ಥರನೇ ಬರುತ್ತೆ. ಹಾಕಿದ್ಮೇಲೆ ನೋಡೋದಕ್ಕೆ ಇದೇ ಥರನೇ ಇರುತ್ತೆ. ಬಟ್ ಅದು ಮಾಡೋ ರೀತಿಗಳು ಬೇರೆ ಬೇರೆ. ಒಬ್ಬೊಬ್ಬರು ಅವ್ರವ್ರ ಕಂಫರ್ಟಬಲ್ಲು ಅವ್ರವ್ರ ದುಡ್ಡಿನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅವ್ರ ಖರ್ಚು ಹೆಂಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಬಟ್ ಬೆಳೆ ಎಲ್ಲ ಸೇಮೇ, ಹೆಂಗೆ ಹಾಕಿದ್ರೂ ಒಂದೇ. ನಮಗೆ ಹೆಂಗೆ ಈಸಿ ಆಗುತ್ತೆ ಆ ರೀತಿ ಅವ್ರವ್ರು ಚೂಸ್ ಮಾಡ್ಕೊತಾರೆ. ಅಲ್ಲಿ ತೋರಿಸ್ತೀನಿ ಬನ್ನಿ. ಹಾಕಿರೋ ಗಿಡನೂ ತೋರಿಸ್ತೀವಿ ಒಂದು, ಅದು ಯಾವ ರೀತಿ ಹಾಕಿದ್ರು ಅಂತ. ಪ್ಲಸ್ ಇವಾಗ ಹಾಕ್ತಾ ಇರೋದನ್ನು ತೋರಿಸ್ತೀನಿ ಒಂದು. ಬನ್ನಿ ಹೋಗೋಣ. ಇದು ಆಲ್ರೆಡಿ ಇವಾಗ ಹಾಕಿರೋದು. ಅಂದರೆ ನಾನೇನು ಹೇಳ್ದೆ ನಿಮಗೆ, ಇದು ಸೇಮ್ ಅಷ್ಟೇ. 10 ಅಡಿ 14 ಅಡಿನೇ ಬರ್ಬೋದು. ಇದು ಹೆಚ್ಚು ಕಡಿಮೆ ಹಿಂಗೆ 10 ಅಡಿ ಗ್ಯಾಪ್ ಐತೆ. ಗಿಡ ಏನು ಕೂಡ್ಕೊಳಲ್ಲ. ಇದು ಹೋದ ವರ್ಷ ಹಾಕಿರೋದು. ಈ ವರ್ಷ ಇದನ್ನು ಬಿಟ್ಟಿರಲಿಲ್ಲ. ಇದೂ ಅಷ್ಟೇ. ಇದು JCBಲಿ ಗುಂಡಿ ಹೊಡೆದು ಮಾಡಿರೋದು. ಈ ಥರ ಬರುತ್ತೆ. ಆವಾಗ ಎರಡು ಸೈಡು ಹಿಂಗೆ ಓಡಾಡ್ಬೋದು. ಇವಾಗ ಅದು ಬೆಡ್ಡಿಂಗ್ ತೋರಿಸಿದಲ್ವ, ಅದು ಹಿಂಗೆ ಎರಡೂ ಸೈಡು ಓಡಾಡೋಕ್ಕೆ ಬರೋಲ್ಲ. ಒಂದು ಸೈಡ್ ಮಾತ್ರ ಓಡಾಡೋದಕ್ಕಾಗುತ್ತೆ. ಇನ್ನೊಂದು ಸೈಡ್ ಫುಲ್ ಕಂಪ್ಲೀಟಾಗಿ ಎತ್ತರ ಇರುತ್ತೆ. ಅದರಲ್ಲೂ ಓಡಾಡ್ಬೋದು. ಬಟ್ ಈಗ ಅಟ್ ಪ್ರೆಸೆಂಟ್ ಓಡಾಡೋದಕ್ಕಾಗಲ್ಲ. ಗಿಡ ಹಿಂಗೆ ಆಗ್ತವೆ. ಸೇಮು ಇವರೆಲ್ಲ ಔಟ್ ಸೈಡನ್ನೇ ಬಿಟ್ಟವ್ರೆ ಡ್ರಿಪ್ಪು. ಇದು ನಾವು ಡಿವೈಡ್ ಮಾಡ್ಕೊಂಡು ಹೆಂಗೆ ಬಿಡ್ತೀವಿ ಅದ್ರ ಮೇಲೆ ಡಿಪೆಂಡು. ಟ್ಯಾಕ್ಟ್ರಿನೂ ಓಡಿಸೋರೆ. ಗಿಡ ಹಿಂಗೆ ಈ ಥರ ಹೈಟ್ ಬರುತ್ತೆ ಕೆಳಗಡೆ. ಇಷ್ಟು ಹೈಟ್ ಆಗಬೇಕು. ಇದು ಗೊಬ್ಬರ ಇದು ಎಲ್ಲ ಹಾಕಿ ಬೆಡ್ಡಿಂಗ್ ಇಷ್ಟು ಹೈಟ್ ಬಂದಿರೋದು. ಇದು ಕೈಯೆಲ್ಲ ಹಾಕಿರೋದು. ಅಂದರೆ JCBಲಿ ಗುಂಡಿ ತೋಡು ಹಾಕಿ ಆಮೇಲೆ ಈ ಗಿಡ ಹಾಕಿರೋದು. ಹೋದ ವರ್ಷ ಹಾಕಿರೋದು ಇದು. ಇವಾಗ ಇದನ್ನು ಹಾಕ್ತಾ ಇರೋದು ಹೆಂಗೆ ಅಂತ ತೋರಿಸ್ತೀನಿ. ಇದೇ ಸೇಮ್ ಟೈಪ್ ಇವ್ರು ಇನ್ನೊಂದು ಕಡೆ ಹಾಕ್ತಾಯಿರೋದು. ಅದು ಯಾವ ಥರ ಹಾಕ್ತಾಯಿರೋ ತೋರಿಸ್ತೀನಿ ಬನ್ನಿ. ಈ ಸುಮಾರು ಮಳೆ ಜಾಸ್ತಿಯಾಗಿ ನೋಡಿ ಎಷ್ಟು ಗಿಡ ಇದಾಗಿದ್ದಾವೆ. ಮಳೆ ಜಾಸ್ತಿಯಾಗಿ ಆಗಿರೋದು ಇದು ಚಿಗುರೋದು ಡೌಟು. ಕೆಲವೊಂದೊಂದು ವಾಪಸ್ ಚಿಗುರಿದ್ದಾವೆ, ಇದಾಗಿದ್ದವು ಚಿಗುರ್ತವೆ ಎಲ್ಲನೂ. ಚೆನ್ನಾಗಿ ಬಂದೈತೆ. ಈ ವರ್ಷ ಬರುತ್ತೆ. ಇನ್ನೊಂದು 6 ತಿಂಗಳಿಗೆ ಇದನ್ನು ಬಿಟ್ಟಿರ್ತಾರೆ. ಕಟಾವಿಗೆ ಬರುತ್ತೆ ಇನ್ನು 6 ತಿಂಗಳಲ್ಲಿ. ಇದೊಂದು 500 ಸಸಿ ಹಾಕಿರ್ಬೋದು ಇವ್ರು. 450 ಸಸಿ ಹಾಕಿರ್ಬೋದು ಒಂದು ಕಡೆ. ಇದು ಸೇಮ್ ಪಕ್ಕದಲ್ಲಿ ಹಾಕ್ತಿರೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಇವರು ಸೇಮ್ ಅದೇ ಥರ ಮಾರ್ಕ್ ಮಾಡಿರೋದು. ದಾರ ಕಟ್ಕೊಂಡು ಮಾಡೋರೆ. ಇದು ಹೆಂಗೆ ಅಂದರೆ ಹಿಂಗೆ ಗುಂಡಿ ಹೊಡೆದು JCBಲಿ ಅದ್ರ ಮೇಲೆ ಒಂದೊಂದು ಮಂಕ್ರಿ ಗೊಬ್ಬರ ಹಾಕ್ಕೊಂಡಾರೆ. JCBಲಿ ಗುಂಡಿ ತೊಡಿರೋದು ಇದು. JCBಲಿ ಒಂದು ಬಕೆಟ್ ಹಿಂಗೆ ಬಗ್ಗಿದ್ರೆ ಇಷ್ಟು ಹೈಟ್ ಆಗುತ್ತೆ. ಇವಾಗ ಇದ್ರ ಮೇಲೆ ಮತ್ತೆ ತಿರ್ಗಾ ಸ್ವಲ್ಪ ಮಣ್ಣು ಹಾಕಿ ಇದು ಸೇಮ್ ಹಂಗೆ ಸ್ಟ್ರೈಟ್ ಬರುತ್ತೆ ನೋಡಿ. ಹಿಂಗೆ ಸ್ಟ್ರೈಟು ಪೈಪ್ಲೈನಿಗೆ ಮಾಡೋರು ಅವ್ರು ಆಲ್ರೆಡಿ ಗುಂಡಿ. ಅಲ್ಲಿಂದ ಸ್ವಲ್ಪ ಮಾಡಬೇಕು, ಇವಾಗ ಮಾಡ್ತಾರೆ. ಇದು ಆ ರೀತಿ ಬರುತ್ತೆ. ಎರಡೂ ಸೇಮೇ. ಬಟ್ ಏನಪ್ಪ ಅಂದರೆ ಇದು ಇಷ್ಟೇ ಹೈಟ್ ಆಗೋದು, ಅದೂ ಸ್ವಲ್ಪ ಜಾಸ್ತಿ ಹೈಟ್ ಆಗುತ್ತೆ. ಇನ್ನು ಅದು ಲೈನ್ ಒಂದೇ ಸ್ಟ್ರೈಟ್ ಹೈಟ್ ಆಗುತ್ತೆ. ಇದು ಹಂಗೆ ಹೈಟ್ ಆಗೋಲ್ಲ.
ಇದು ಒಂದು ಎಲ್ಲಿ ನಾವು ಹಾಕ್ತೀವಿ ಅಲ್ಲಿ ಮಾತ್ರನೇ ಇದಾಗುತ್ತೆ. ಇದು ಬಕೆಟಲ್ಲಿ JCBಯಲ್ಲಿ ಹಿಂಗೆ ಇದು ಮಾಡಿ 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 ಹಂಗೆ ಮಣ್ಣು ಮೇಲ್ಗಡೆ ಮಾಡಿ ಅದ್ರ ಮೇಲೆ ಗೊಬ್ಬರ ಹಾಕ್ಕೊಂಡವ್ರೆ. ಇದೂ ಬೆಟರ್ ಆಪ್ಷನ್ನೇ, ಬಟ್ ಅದು ಒಂಥರ ಡಿಫ್ರೆಂಟ್. ಅದು ಏನಪ್ಪ ಅಂದರೆ ನೀರು ನಿಲ್ಲಲ್ಲ, ಕೆಳಗಡೆ ಹೋಗ್ಬಿಡುತ್ತೆ, ಅದರ ಹತ್ರಕ್ಕೆ ಬರಲ್ಲ. ಇದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋದಿಂದ ನಿಮಗೇನಾದರೂ ಐಡಿಯಾ ಬಂತು ಅಂದರೆ ದಯವಿಟ್ಟು ಬೇರೆಯವ್ರಿಗೂ ಹಾಕೋರಿಗೆ ಯೂಸ್ಫುಲ್ ಆಗಲಿ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ. ನೆಕ್ಸ್ಟ್